ಪೂಜ್ಯರಾದ ಭಗವದ್ಬಂಧುಗಳೇ, ಸಾಮವೇದಾಂತರ್ಗತವಾದ ತಲವಕಾರೋಪನಿಷತ್ತಿನ ಕೇನೋಪನಿಷತ್ತು ಪ್ರಥಮ ಖಂಡ. ಶಿಷ್ಯನ ಪ್ರಶ್ನೆ. ಯಾರ ಆಜ್ಞೆಯಿಂದಾಗಿ ಸಂಕಲ್ಪದಿಂದಾಗಿ ಜಡವಾಗಿರುವ ಮನಸ್ಸಿಗೆ, ಪ್ರಾಣಕ್ಕೆ, ವಾಗಾದಿ ಕರ್ಮೇಂದ್ರಿಯಗಳಿಗೆ, ಚಕ್ಷುರಾದಿ ನೇತ್ರೇಂದ್ರಿಯಗಳಿಗೆ ಆಯಾ ವ್ಯವಹಾರಗಳನ್ನು ಮಾಡುವ ಶಕ್ತಿಯುಂಟಾಗುತ್ತಿದೆ? ಯಾರು ಈ ದೇಹೇಂದ್ರಿಯಗಳನ್ನು ಆಜ್ಞಾಪಿಸುತ್ತಿರುವವರು? ಆ ಇಂದ್ರಿಯಗಳನ್ನು ಆ ರೀತಿಯಾಗಿ ನಿರ್ಮಾಣ ಮಾಡಿದವರು ಯಾರು? ಗುರುವು ಉತ್ತರಿಸುತ್ತಿರುವರು. ಈ ಆತ್ಮ ಕಿವಿಗೆ ಕಿವಿ, ಮನಸ್ಸಿಗೆ ಮನಸ್ಸು, ವಾಕ್ಕಿಗೆ ವಾಕ್ಕು ಮತ್ತು ಪ್ರಾಣಕ್ಕೆ ಪ್ರಾಣ, ಕಣ್ಣಿಗೆ ಕಣ್ಣು. ಇವುಗಳಲ್ಲಿ ಆತ್ಮಭಾವವನ್ನು ತುಂಬಿ ಇಂದ್ರಿಯ ವ್ಯವಹಾರ ಜೀವನವನ್ನು ಬಿಟ್ಟುಕೊಟ್ಟರೂ ಬ್ರಹ್ಮಜ್ಞಾನಿಗಳು ಅಮೃತ ಪದವಿಯನ್ನು ಹೊಂದುತ್ತಿದ್ದಾರೆ. ಪರಬ್ರಹ್ಮವನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಾಗುವುದಿಲ್ಲ, ವಾಕ್ಕಿನಿಂದ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ, ಮನಸ್ಸಿನಿಂದ ಚಿಂತಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಆತ್ಮವನ್ನು ಹೇಗೆ ಬೋಧಿಸುವುದು? ನಮಗೆ ತಿಳಿಯದು. ಅದನ್ನು ತಿಳಿಯದವನಿಗೆ ಅತೀತವಾಗಿ ಈ ಆತ್ಮನು ಇದ್ದಾನೆ. ನಮ್ಮ ಗುರುದೇವರು ಹೀಗೆ ಹೇಳುತ್ತಿದ್ದುದನ್ನು ನಾವು ಕೇಳಿದ್ದೇವೆ. ಯಾವ ಆತ್ಮವು ವಾಗೀಂದ್ರಿಯದಿಂದ ಗ್ರಹಿಸಲಾರದ್ದೋ, ಯಾವ ಶಕ್ತಿಯ ಮೂಲಕ ವಾಗೀಂದ್ರಿಯವು ಕೆಲಸ ಮಾಡುತ್ತಿದೆಯೋ ಆ ಆತ್ಮವೇ ಪರಮಾತ್ಮವೆಂದು ತಿಳಿದುಕೊಳ್ಳಬೇಕು. ಇದಕ್ಕೆ ಅನ್ಯವಾದುದು ಬ್ರಹ್ಮವಲ್ಲ. ಯಾವುದು ಮನಸ್ಸಿನಿಂದ ಭಾವಿಸಲು ಅಶಕ್ಯವಾಗಿರುವುದೋ, ಯಾವುದರಿಂದ ಮನಸ್ಸು ಕೆಲಸ ಮಾಡುವುದೋ ಅದನ್ನೇ ಪರಬ್ರಹ್ಮವೆಂದು ತಿಳಿದುಕೊಳ್ಳಬೇಕು. ಅನ್ಯವಾದುದು ಯಾವುದು ಬ್ರಹ್ಮವಲ್ಲ. ಭೇದ ಬುದ್ಧಿಯಿಂದ ಯಾವುದನ್ನು ಉಪಾಸಿಸುತ್ತಿರುವರೋ ಅದು ಬ್ರಹ್ಮವಲ್ಲ. ಯಾವುದನ್ನು ಕಣ್ಣುಗಳಿಂದ ನೋಡಲಾಗುವುದಿಲ್ಲವೋ, ಯಾವುದರಿಂದ ಅಂತಃಕರಣ ವೃತ್ತಿಗಳನ್ನು ನೋಡಲಾಗುವುದೋ ಅದೇ ಬ್ರಹ್ಮ. ಅನಾತ್ಮವನ್ನು ಈಶ್ವರನೆಂದು ಉಪಾಸಿಸುತ್ತಿದ್ದಾರಲ್ಲ, ಅದು ಬ್ರಹ್ಮವಲ್ಲ. ಬ್ರಹ್ಮಕ್ಕೆ ಅಂತಹ ಚಕ್ಷುಗಳಿಲ್ಲ. ಸಾಧನಗಳ ಸಹಾಯವನ್ನು ಅಪೇಕ್ಷಿಸದೆಯೇ ಬ್ರಹ್ಮವು ಸರ್ವವನ್ನೂ ತಿಳಿದುಕೊಳ್ಳಬಲ್ಲದೆಂಬ ಭಾವ. ಯಾವುದು ಕಿವಿಗಳಿಂದ ಕೇಳುವುದಿಲ್ಲವೋ, ಯಾವುದರಿಂದ ಈ ಶ್ರವಣೇಂದ್ರಿಯವು ಕೆಲಸ ಮಾಡುತ್ತಿದೆಯೋ ಅದೇ ನೀನು, ಅಂದರೆ ಬ್ರಹ್ಮವಸ್ತುವು. ಶಬ್ದವನ್ನು ಗ್ರಹಿಸಬಲ್ಲದ್ದಾಗಿದೆ ಎಂದು ತಿಳಿಯಬೇಕು. ಕಿವಿಗೆ ಶಬ್ದಗ್ರಾಹಕ ಶಕ್ತಿಯನ್ನು ಕೊಡುವುದೇ ಬ್ರಹ್ಮ. ಯಾವುದು ಉಚ್ಛ್ವಾಸ ನಿಶ್ವಾಸ ಇವುಗಳಿಂದ ಪ್ರಾಣಕ್ರಿಯೆಯೊಂದಿಗೆ ಮೂಗಿನ ಹೊಳ್ಳೆಗಳಿಂದ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡುವುದಿಲ್ಲವೋ, ಯಾವುದರಿಂದ ಪ್ರಾಣವು ನಿಜ ಕರ್ಮವನ್ನು ನಡೆಸುತ್ತಿದೆಯೋ ಅದೇ ಬ್ರಹ್ಮವೆಂದು ನಿನಗೆ ತಿಳಿದಿದೆ. ಜನರು ಯಾವುದನ್ನು ಉಪಾಸಿಸುತ್ತಿರುವರೋ ಆ ಜಗತ್ತು ಬ್ರಹ್ಮವಲ್ಲ. ದ್ವಿತೀಯ ಖಂಡ. ಹಿಂದಿನ ಖಂಡದಲ್ಲಿ ವರ್ಣಿಸಲಾದ ಈ ಬ್ರಹ್ಮವು ಯಾವ ಸ್ವರೂಪವನ್ನು ಹೊಂದಿರುವುದೋ ಅದು ಅತ್ಯಂತ ಸೂಕ್ಷ್ಮವಾದುದೇ. ಅದನ್ನು ನೀನು ನಿಶ್ಚಯವಾಗಿ ಚೆನ್ನಾಗಿ ತಿಳಿದುಕೊಂಡೆ ಎಂದು ಭಾವಿಸಿಕೊಂಡು ವಿದ್ವಾಂಸರೊಂದಿಗೆ ಈ ಬ್ರಹ್ಮದ ಯಾವ ರೂಪವನ್ನು ತಿಳಿಸಲಾಗಿದೆಯೋ ಅದನ್ನು ನೀನು ತಿಳಿದುಕೊಂಡಿದ್ದೀಯೆಂದು ನಾನು ಭಾವಿಸುವುದಿಲ್ಲ. ಕಾರಣವೇನೆಂದರೆ, ನಿನಗೆ ಅನಂತರವೂ ಸಹ ಆ ಬ್ರಹ್ಮರೂಪವನ್ನು ತಿಳಿದುಕೊಳ್ಳುವಂತಹುದೇ ಆಗಿರುತ್ತದೆ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ. ನೀನು ತಿಳಿದುಕೊಂಡಿರುವ ಬ್ರಹ್ಮಸ್ವರೂಪವಾಗಲಿ
ದೇವತೆಗಳ ಸ್ವರೂಪವಾಗಲಿ ಬಹಳ ಕಡಿಮೆಯಾದುದು. ಆದ್ದರಿಂದ ನೀನು ಯಾವುದನ್ನು ತಿಳಿದುಕೊಳ್ಳಬೇಕೆಂದಿದ್ದೀಯೋ ಅದನ್ನು ಇನ್ನೂ ತಿಳಿಸಬೇಕಾಗಿದೆ. ಯಾರು ಬ್ರಹ್ಮವನ್ನು ತಿಳಿದುಕೊಳ್ಳಲಾಗದ್ದೆಂದು ತಿಳಿಯುವನೋ ಅಂತಹವನು ಬ್ರಹ್ಮವನ್ನು ಕುರಿತು ತಿಳಿದುಕೊಂಡಿರುತ್ತಾನೆ. ಯಾರು ಬ್ರಹ್ಮವನ್ನು ಭೌತಿಕ ವಸ್ತುವಿನಂತೆ ತಿಳಿದುಕೊಂಡೆನೆಂದು ಭಾವಿಸುವನೋ ಆತನು ಬ್ರಹ್ಮವನ್ನು ತಿಳಿಯದವನಾಗಿರುತ್ತಾನೆ. ರೂಪಾದಿಗಳು ಬ್ರಹ್ಮಕ್ಕೆ ಇಲ್ಲವಾದುದರಿಂದ ಚಕ್ಷುವಿಗೆ ಅದು ಕಾಣಿಸುವುದಿಲ್ಲ. ಆದ್ದರಿಂದಲೇ ಮನಸ್ಸಿಗೆ ಅದು ವಿಷಯವಾಗಿರುವುದಿಲ್ಲ. ಈ ಕಾರಣದಿಂದ ಮನಸ್ಸಿನಿಂದ ಬ್ರಹ್ಮವನ್ನು ತಿಳಿಯಲಾಗುವುದೆಂದು ಭಾವಿಸುವವನು ಬ್ರಹ್ಮವನ್ನು ತಿಳಿಯಲಾರನು. ಬೋಧೆಯಿಂದ ತಿಳಿದ ಬ್ರಹ್ಮವು ಬ್ರಹ್ಮವೆಂದು ಗ್ರಾಹ್ಯವಾಗುವುದು. ಅಂತಹ ಆತ್ಮಜ್ಞಾನದೊಂದಿಗೆ ಜೀವನು ಮೋಕ್ಷವನ್ನು ಪಡೆಯುವನು. ಸ್ವರೂಪ ಜ್ಞಾನದೊಂದಿಗೆ ವೀರ್ಯವನ್ನು ಹೊಂದುವನು. ಬ್ರಹ್ಮವಿದ್ಯೆಯಿಂದ ಅಮೃತವನ್ನು ಹೊಂದುವನು. ಈ ಮಾನವ ಜನ್ಮದಲ್ಲಿ ಪರಮಾತ್ಮನನ್ನು ಕುರಿತು ತಿಳಿದುಕೊಂಡಲ್ಲಿ ಅವನಿಗೆ ನಿಜವಾದ ಬ್ರಹ್ಮಾನಂದವು ಸಿದ್ಧಿಸುತ್ತದೆ. ಈ ಪ್ರಕಾರವಾಗಿ ಈ ಜನ್ಮದಲ್ಲಿ ಭಗವಂತನನ್ನು ಕುರಿತು ತಿಳಿದುಕೊಳ್ಳದೆ ಹೋದಲ್ಲಿ ದೊಡ್ಡ ವಿನಾಶವು ಸಂಭವಿಸುತ್ತದೆ. ಧೀರನಾದವನು ಸಮಸ್ತ ಭೂತ ಕೋಟಿಯಲ್ಲಿಯೂ ಅದ್ವಿತೀಯಾತ್ಮ ತತ್ವವನ್ನು ತಿಳಿದುಕೊಂಡು ಈ ಲೋಕದಿಂದ ಈ ದೇಹದಿಂದ ಬೇರ್ಪಟ್ಟು ಜನನ ಮರಣ ರಹಿತನಾಗುತ್ತಾನೆ. ಅಮೃತತ್ವವನ್ನು ಹೊಂದುತ್ತಾನೆ. ತೃತೀಯ ಖಂಡ. ಗುರುವೊಮ್ಮೆ ಪರಬ್ರಹ್ಮ ದೇವತೆಗಳಿಗಾಗಿ ಅಸುರರನ್ನು ಯುದ್ಧದಲ್ಲಿ ಜಯಿಸಿದ. ಗುರುವು ಹೇಳುತ್ತಿರುವರು, ಒಮ್ಮೆ ಪರಬ್ರಹ್ಮ ದೇವತೆಗಳಿಗಾಗಿ ಅಸುರರನ್ನು ಯುದ್ಧದಲ್ಲಿ ಜಯಿಸಿದ. ಬ್ರಹ್ಮನಿಂದಲೇ ಜಯವುಂಟಾಗಿದ್ದರೂ ದೇವತೆಗಳು ಅಹಂಕಾರ ಪಟ್ಟು ಈ ವಿಜಯವು ನಮ್ಮಿಂದಲೇ ಸಾಧ್ಯವಾಯಿತು, ಈ ಮಹಿಮೆಯೆಲ್ಲವೂ ನಮ್ಮದೇ ಎಂದು ಭಾವಿಸಿಕೊಂಡರು. ಅವರಿಗೆ ಆ ಮಹಿಮೆ ಪರಮೇಶ್ವರನ ಮೂಲಕ ಉಂಟಾಯಿತು. ಅಗ್ನ್ಯಾದಿ ದೇವತೆಗಳು ಆ ವಿಷಯವನ್ನು ಮರೆತು ಆ ಮಹಿಮೆಯ ವಿಜಯವು ತಮ್ಮಿಂದಲೇ ಆಯಿತೆಂದು ಭಾವಿಸಿದರೆಂದು ಅಲಂಕಾರಿಕವಾಗಿ ವರ್ಣಿಸಲಾಗಿದೆ. ಅಗ್ನ್ಯಾದಿಗಳ ಈ ಭಾವನೆಯನ್ನು ಗುರುತಿಸಿದ ಬ್ರಹ್ಮವು ಯಕ್ಷರೂಪದಲ್ಲಿ ಅವರೆದುರಿಗೆ ಪ್ರತ್ಯಕ್ಷವಾಯಿತು. ಆಗ ದೇವತೆಗಳು ಆ ಯಕ್ಷನನ್ನು ನೋಡಿ ಗುರುತಿಸಲಾಗದೆ ಈ ಯಕ್ಷನು ಯಾರೆಂದು ಆಶ್ಚರ್ಯಪಡಲಾರಂಭಿಸಿದರು. ಆ ದೇವತೆಗಳು ಅಗ್ನಿದೇವನೊಂದಿಗೆ ಹೀಗೆ ಹೇಳಿದರು, ಓ ಅಗ್ನಿ, ಈ ಯಕ್ಷನು ಯಾರು ಎಂದು ತಿಳಿದುಕೊಳ್ಳುವಂತಹವನಾಗು ಎಂದು ಕಳಿಸಿದರು. ಅದನ್ನು ತಿಳಿಯಲು ಅಗ್ನಿಯನ್ನು ಮೊದಲು ನೇಮಿಸಿದರು. ಅಗ್ನಿದೇವತೆಯು ಯಕ್ಷನ ಬಗ್ಗೆ ತಿಳಿದುಕೊಂಡು ಬರಲು ಸಮ್ಮತಿಸಿದ. ಆಗ ಆ ಅಗ್ನಿಯು ಯಕ್ಷರೂಪದಲ್ಲಿ ಕಾಣಿಸಿದ ಬ್ರಹ್ಮಕ್ಕೆ ಎದುರಾಗಿ ಹೊರಟ. ಆಗ ಆ ಯಕ್ಷನು ಆ ಅಗ್ನಿಯನ್ನು ನೀನು ಯಾರು ಎಂದು ಪ್ರಶ್ನಿಸಿತು. ಅದಕ್ಕೆ ಆ ಅಗ್ನಿಯು ನಾನು ಅಗ್ನಿದೇವನು, ಜಾತವೇದನೆಂದು ನನ್ನನ್ನು ಕರೆಯುತ್ತಾರೆ ಎಂದನು. ತನ್ನನ್ನು ತಾನು ಶ್ಲಾಘಿಸಿಕೊಂಡ. ಆಗ ಆ ಯಕ್ಷನು ಅಗ್ನಿ ಎಂದು ನಾಮಧೇಯವನ್ನು ಹೊಂದಿರುವ ನಿನ್ನಲ್ಲಿರುವ ಶಕ್ತಿ ಎಷ್ಟು ಎಂದು ಪ್ರಶ್ನಿಸಿದ. ಅದಕ್ಕೆ ಅಗ್ನಿಯು ಭೂಮಿಯಲ್ಲಿ ಯಾವ ಯಾವ ವಸ್ತುಗಳಿರುವುದೋ ಅದನ್ನೆಲ್ಲ ನಾನು ದಹಿಸುತ್ತೇನೆ ಎಂದ. ಆ ಅಗ್ನಿ ಎದುರಿಗೆ ಒಂದು ಹುಲ್ಲುಕಡ್ಡಿಯನ್ನಿಟ್ಟು ಇದನ್ನು ದಹಿಸು ಎಂದಿತು ಆ ಯಕ್ಷ. ಆಗ ಆ ಅಗ್ನಿಯು ತನಗಿರುವ ಸಮಸ್ತ ವೇಗದಿಂದ ಆ ತೃಣವನ್ನು ಸಮೀಪಿಸಿ ಆ ಹುಲ್ಲುಕಡ್ಡಿಯನ್ನು ಸುಟ್ಟು ಹಾಕಲು ಪ್ರಯತ್ನಿಸಿ ವಿಫಲವಾದ.
ತನಗಾಗಿ ಪ್ರತೀಕ್ಷಿಸುತ್ತಿದ್ದ ವಾಯುವಿಗೆ ಇಂದ್ರನಿಗೆ ತಾನು ಆ ಯಕ್ಷನನ್ನು ಕುರಿತು ಏನೂ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲವೆಂದು ಹೇಳಿದ. ಅನಂತರ ಅಗ್ನಿ ಮೊದಲಾದ ದೇವತೆಗಳು ವಾಯುವನ್ನು ಸಮೀಪಿಸಿ, ವಾಯೋ, ಹೇ ವಾಯುದೇವತೆಯೇ, ಈ ಯಕ್ಷನ್ಯಾರೆಂದು ತಿಳಿದುಕೊಂಡು ಬಾ ಎಂದು ಕೋರಿದರು. ಹಾಗೆಯೇ ಆಗಲಿ ಎಂದು ವಾಯುದೇವನು ಹೊರಟ. ಅನಂತರ ವಾಯುವು ಯಕ್ಷನ ಬಳಿಗೆ ಹೋದ. ನೀನ್ಯಾರು ಎಂದು ಯಕ್ಷನು ಪ್ರಶ್ನಿಸಿದ. ನಾನು ವಾಯುದೇವ, ನನ್ನ ಹೆಸರು ಮಾತರಿಶ್ವ, ಅಂದರೆ ಗಗನ ಸಂಚಾರಿ. ತನ್ನ ಸಮೀಪಕ್ಕೆ ಬಂದ ವಾಯುವನ್ನು ನಿನಗೆ ಇರುವ ಸಾಮರ್ಥ್ಯವೆಂತಹುದು ಎಂದು ಯಕ್ಷನು ಪ್ರಶ್ನಿಸಿದ. ಅದಕ್ಕೆ ಆ ವಾಯುವು ಭೂಮಿಯಲ್ಲಿರುವ ಯಾವ ವಸ್ತುವನ್ನಾದರೂ ಸೆಳೆದುಕೊಂಡು ಗ್ರಹಿಸಿ ಬಿಡುತ್ತೇನೆ ಎಂದು ಉತ್ತರವನ್ನಿತ್ತ. ಹಾಗಾದರೆ ಈ ತೃಣವನ್ನು ಗ್ರಹಿಸು ಎಂದು ಆ ವಾಯುವಿನೆದುರಾಗಿ ಹುಲ್ಲುಕಡ್ಡಿಯನ್ನಿಟ್ಟನು ಆ ಯಕ್ಷ. ಆಗ ವಾಯುವು ಸಮಸ್ತ ವೇಗದೊಂದಿಗೆ ಆ ತೃಣವನ್ನು ಸಮೀಪಿಸಲು ಅದನ್ನು ಗ್ರಹಿಸಲು ಸಮರ್ಥವಾಗಲಿಲ್ಲ. ಆ ವಾಯುವು ಅಲ್ಲಿಂದ ಹಿಂತಿರುಗಿದ. ಈ ಯಕ್ಷನ್ಯಾರೋ ತಿಳಿಯಲು ನನಗೆ ಶಕ್ತಿಯಿಲ್ಲ ಎಂದು ಹೇಳಿದ. ಆನಂತರ ಅಗ್ನಿ ವಾಯುಗಳು ಯಕ್ಷನನ್ನು ತಿಳಿದುಕೊಳ್ಳಲಾರದೆ ಕೊನೆಗೆ ಇಂದ್ರನನ್ನು ಆ ಯಕ್ಷನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಕೋರಿದರು. ದೇವೇಂದ್ರನು ಯಕ್ಷನನ್ನು ಸಮೀಪಿಸಿದ. ಆದರೆ ಯಕ್ಷನು ಆ ಇಂದ್ರನಿಗೆ ಕಾಣಿಸದೆ ಅದೃಶ್ಯನಾಗಿ ಬಿಟ್ಟ. ಇಂದ್ರನು ಯಕ್ಷನನ್ನು ನೋಡಲು ಪ್ರಯತ್ನಿಸಲು ಆ ಯಕ್ಷನು ಕಾಣಿಸದೆ ಮಾಯವಾಗಿ ಬಿಟ್ಟ. ಆ ಯಕ್ಷನ ಸ್ಥಾನದಲ್ಲಿ ಒಬ್ಬ ಸ್ತ್ರೀ ಅತಿಶಯವಾಗಿ ಶೋಭಿಸುತ್ತಾ ಇಂದ್ರನಿಗೆ ದರ್ಶನವನ್ನಿತ್ತಳು. ಇಂದ್ರನು ಆಕೆಯನ್ನು ಹಿಮವಂತನ ಪುತ್ರಿಯಾಗಿ ಉಮಾ ಹೈಮವತಿ ಎಂದು ಗುರುತಿಸಿ ಯಕ್ಷನ ಬಗ್ಗೆ ಕೇಳಿದ. ಬ್ರಹ್ಮವಿದ್ಯೆಯು ಉಮಾದೇವಿಯಾಗಿ ಪ್ರತ್ಯಕ್ಷವಾಯಿತು. ಚತುರ್ಥ ಕಂಡ. ಉಮಾ ಎನ್ನುವ ಆ ಸ್ತ್ರೀಯು ನಿಮ್ಮೆದುರಿಗೆ ಇದಕ್ಕೆ ಮೊದಲು ಆವಿರ್ಭವಿಸಿದ ಯಕ್ಷ ಬ್ರಹ್ಮವೆಂದು ಹೇಳಿದಳು. ಆ ಬ್ರಹ್ಮದ ಮಹಿಮೆಯಿಂದಲೇ ನಿಮಗೂ ಮಹಿಮೆ ಉಂಟಾಗಿದೆ ಎಂದು ತಿಳಿಸಿದಳು. ಆಗ ಆ ಇಂದ್ರನು ತಮ್ಮೆದುರಿಗೆ ಆವಿರ್ಭವಿಸಿದ ಯಕ್ಷನು ಪರಬ್ರಹ್ಮನೆಂದು ನಿಶ್ಚಯಿಸಿಕೊಂಡರು. ಅಗ್ನಿ, ವಾಯು, ಇಂದ್ರ, ಜೀವನೆನ್ನುವ ದೇವತೆಗಳು ಮೂವರು ಮಾತ್ರವೇ. ಆ ಕಾಣಿಸಿಕೊಂಡ ಯಕ್ಷರೂಪ ಬ್ರಹ್ಮವನ್ನು ಅತಿ ಸಮೀಪದಿಂದ ಸ್ಪೃಶಿಸಿದರು. ಅವರೇ ಮೊಟ್ಟ ಮೊದಲಿಗೆ ಈ ಯಕ್ಷನೇ ಬ್ರಹ್ಮವೆಂದು ಅರಿತುಕೊಂಡರು. ಆದ್ದರಿಂದ ಅಗ್ನಿ, ವಾಯು, ಇಂದ್ರರೆನ್ನುವ ಮೂವರು ದೇವತೆಗಳು ಇತರ ದೇವತೆಗಳಿಗಿಂತ ಉತ್ತಮರೆಂದು ಪ್ರಕಾಶಿತರಾದರು. ಇಂದ್ರನು ಜೀವಾತ್ಮ. ತಮ್ಮ ಎದುರಿಗೆ ಆವಿರ್ಭವಿಸಿದ ಯಕ್ಷನನ್ನು ಅತಿ ಸಮೀಪದಿಂದ ಸ್ಪರ್ಶಿಸಿದ. ಆ ಜೀವನೇ ಯಕ್ಷನನ್ನು ಪ್ರಪ್ರಥಮವಾಗಿ ಪರಬ್ರಹ್ಮವೆಂದು ತಿಳಿದುಕೊಂಡ. ಆದ್ದರಿಂದ ನಿಶ್ಚಯವಾಗಿ ಇತರರಾದ ಅಗ್ನ್ಯಾದಿ ದೇವತೆಗಳಿಂದ ಶ್ರೇಷ್ಠನಾದ. ಆ ಬ್ರಹ್ಮದ ಉಪದೇಶವೂ ಇದೆ. ವಿದ್ಯುತ್ತಿನ ಪ್ರಕಾಶದಂತೆ ಕಣ್ಣು ತೆರೆದಾಗ ವಸ್ತುಗಳನ್ನು ನೋಡಲಾಗುತ್ತದೆ. ಕಣ್ಣನ್ನು ಮುಚ್ಚಿಕೊಂಡರೆ ವಸ್ತುಗಳು ಗೋಚರಿಸುವುದಿಲ್ಲ. ಹಾಗೆಯೇ ಕ್ಷಣಕಾಲ ಮಿಂಚು ಹೊಳೆದಾಗ ಕಣ್ಣು ಕೋರೈಸುತ್ತದೆ. ವಿದ್ಯುತ್ ಕ್ಷಣ ಮಾತ್ರವೇ ಪ್ರಕಾಶಿಸುವುದು. ಹಾಗೆಯೇ ಬ್ರಹ್ಮದ ದರ್ಶನವೂ ಸಹ. ಅಧಿದೈವತ ದೇವತೆಗಳಿಗೆ ಸಂಬಂಧಿಸಿದ ಉಪದೇಶದ ನಂತರ ದೇಹಾಂತರ್ಗತ ವಿಷಯವನ್ನು ಹೇಳಲಾಗುತ್ತಿದೆ. ಈ ಮನಸ್ಸು, ಅಂತಃಕರಣವು ಬ್ರಹ್ಮವನ್ನು ಕುರಿತು ಹೋಗುತ್ತಿರುವಂತೆ ಧ್ಯಾನವನ್ನು ಮಾಡಬೇಕು ಮತ್ತು ನಿನ್ನ ಮನಸ್ಸಿನಲ್ಲಿ ಅತಿ ಸಮೀಪವಾಗಿ ಬ್ರಹ್ಮವನ್ನು ಸ್ಮರಿಸಬೇಕು. ಸಂಕಲ್ಪವನ್ನು ಮಾತಿಗೆ ಹಲವು ಬಾರಿ ಬ್ರಹ್ಮಚಿಂತನೆಯಲ್ಲಿಡಬೇಕು. ಹಿಂದೆ ವರ್ಣಿಸಲಾದ ಬ್ರಹ್ಮವೇ
ತದ್ವನವೆನ್ನುವುದಾಗಿದೆ. ಆ ಬ್ರಹ್ಮವನ್ನು ಸರ್ವಭೂತಾತ್ಮಕವಾಗಿ ಉಪಾಸಿಸಬೇಕು. ಈ ಬ್ರಹ್ಮವು ತದ್ವನವೆಂದು ಧ್ಯಾನಿಸಬೇಕು. ಸರ್ವಜೀವಿಗಳು ಆತನನ್ನು ಬ್ರಹ್ಮದಂತೆಯೇ ಬಯಸುವರು. ಓ ಆಚಾರ್ಯ, ಬ್ರಹ್ಮವಿದ್ಯೆಯನ್ನು ಬೋಧಿಸಿ ಎಂದು ಶಿಷ್ಯನು ಕೇಳಿದನು. ನಿನಗೆ ಬ್ರಹ್ಮವನ್ನು ಹೇಳಲಾಗಿದೆ. ನಿನಗೆ ಬ್ರಹ್ಮವಿದ್ಯೆಯನ್ನು ನಿಶ್ಚಯವಾಗಿಯೂ ತಿಳಿಸಿದ್ದೇನೆ. ಇನ್ನೇನೂ ಉಳಿದಿಲ್ಲವೆಂದು ಆಚಾರ್ಯನು ಹೇಳಿದ. ಆ ಉಪನಿಷತ್ತಿಗಾಗಿ, ಬ್ರಹ್ಮವಿದ್ಯಾ ಪ್ರಾಪ್ತಿಗಾಗಿ ತಪಸ್ಸು, ಧಮ, ಕರ್ಮ ಇವೆಲ್ಲವೂ ಸಾಧನಗಳು. ಸತ್ಕರ್ಮಾನುಷ್ಠಾನದಿಂದ ಕೀರ್ತಿಯು ಬರುವುದು. ಶಿಕ್ಷಾ, ವ್ಯಾಕರಣಾದಿ ಸರ್ವಾಂಗಗಳು ಸತ್ಯ, ಎಲ್ಲದಕ್ಕೂ ಆಧಾರವಾಗಿದೆ. ಕೇನೋಪನಿಷತ್ತನ್ನು ತಿಳಿದುಕೊಂಡ ವಿದ್ವಾಂಸರು ಜನ್ಮ ಜನ್ಮಾಂತರಗಳಿಂದ ಸಂಚಿತವಾದ ಕಲ್ಮಶಗಳನ್ನು ನಶಿಸಿ ಹೋಗುವಂತೆ ಮಾಡಿಕೊಂಡು ಸ್ವಸ್ವರೂಪವಾದ ಬ್ರಹ್ಮಾನಂದ ಸ್ಥಿತಿಯನ್ನು ಸಂಪಾದಿಸುವರು. ಅದರಲ್ಲಿ ತಲ್ಲೀನನಾಗಿ ಆನಂದವನ್ನು ಅನುಭವಿಸುವನು. ಜನನ ಮರಣ ಬಂಧನದಿಂದ ವಿಮುಕ್ತನಾಗುವನು. ಆತ್ಮಾನಂದ ಲೋಕದಲ್ಲಿ ಪ್ರತಿಷ್ಠಿತನಾಗುವನು. ಇಲ್ಲಿಗೆ ಕೇನೋಪನಿಷತ್ತು ಸಮಾಪ್ತಿಯಾಯಿತು. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.